ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಕೋಳಿಗಳ ಡಿಸೀಸ್ ಬಗ್ಗೆ. ತುಂಬ ದಿನಗಳಿಂದ ಈ ಕೋಳಿಗಳ ಬಗ್ಗೆ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ತುಂಬ ಜನ ನನಗೆ ಕಾಲ್ ಮಾಡುವಂಥವರು, ಸರ್ ಸೀಡ್ಸ್ ಬೇಕು, ಮೇಕೆ ಸಾಕಾಣಿಕೆ ಮಾಡಬೇಕು, NLM ಸ್ಕಿನ್ ಬಗ್ಗೆ ಹೇಳಿ, ಕುರಿ ಸಾಕಾಣಿಕೆ ಮಾಡಬೇಕು, ಈ ರೀತಿ ತಿಳಿಸ್ತಾ ಇದ್ರು. ಈಗ ಈ ಚಳಿಗಾಲ ಸ್ಟಾರ್ಟ್ ಆದಮೇಲೆ, ಈ ವಿಂಟರ್ ಡಿಸೆಂಬರ್ ಸ್ಟಾರ್ಟ್ ಆದಮೇಲೆ ಅಂತೂ ತುಂಬ ಜನ, ಸರ್ ನಮ್ಮ ಕೋಳಿಗಳಿಗೆ ಕೋಲ್ಡ್ ಆಗ್ತಾ ಇದೆ, ಕಣ್ಣ ಹತ್ರ ಊತ ಬರ್ತಾ ಇದೆ, ಆಮೇಲೆ ಅವು ಗೊರ್ಗೊರ್ ಅಂತ ಸೌಂಡ್ ಮಾಡ್ತಿದೆ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಅದನ್ನು ಯಾವ ರೀತಿ ಅವಾಯ್ಡ್ ಮಾಡ್ಬೋದು, ಏನಕ್ಕೆ ಇದೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾಟಿ ಕೋಳಿ ಸಾಕಕ್ಕೆ ಸ್ಟಾರ್ಟ್ ಮಾಡಿ ಒಂದು 3-4 ವರ್ಷಗಳಿಂದ ಅತಿ ಹೆಚ್ಚಾಗಿ ಕಾಡುವಂಥದ್ದು ಈ ಕೋಲ್ಡ್ ಅನ್ನುವಂಥದ್ದೇ. ಕೋಲ್ಡ್ ಈಗ ನನಗೂ ಸ್ವಲ್ಪ ಕೋಲ್ಡ್ ಆಗಿದೆ, ನನ್ನ ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಈಗ ನೋಡಿ, ಹೋದ ವಾರ ಒಂದು ಸೈಕ್ಲೋನ್ ಬಂತು, ಈ ವಾರ ಒಂದು ಸೈಕ್ಲೋನು, ಮತ್ತೆ ನೆಕ್ಸ್ಟು 17-18ನೇ ತಾರೀಕು ಇನ್ನೊಂದು ಸೈಕ್ಲೋನು, 7 ದಿನ ಬಿಸಿಲು, 4 ದಿನ ಮೋಡ, ಮಳೆ ಮಧ್ಯ. ಈ ರೀತಿ ಆದಾಗ ಏನಾಗುತ್ತೆ ಅಂತಂದರೆ, ನಮಗೆ ಯಾವ ರೀತಿ ಕೋಲ್ಡ್ ಆಗುತ್ತಲ್ಲ, ಸೇಮ್ ಅದೇ ರೀತಿ ಕೋಳಿಗಳಿಗೂ ಕೂಡ ಕೋಲ್ಡ್ ಆಗುತ್ತೆ. ಬಟ್ ನಮಗೆ ಕೋಲ್ಡ್ ಅನ್ನುವಂಥದ್ದು ತುಂಬ ದೊಡ್ಡದೇನಲ್ಲ, ಒಂದು ಚಿಕ್ಕದಾಗಿ ಟ್ಯಾಬ್ಲೆಟ್ ತಗೊಂಡ್ರೆ ಅದು ಕ್ಯೂರ್ ಆಗುತ್ತೆ. ಬಟ್ ಕೋಳಿಗಳಿಗೆ ಕೋಲ್ಡೇ ಅತಿ ಅವು ಸಾಯೋ ಥರ ಮಾಡುವಂಥದ್ದು ಕೋಲ್ಡೇನೆ ನನಗೆ ಗೊತ್ತಿರೋ ಪ್ರಕಾರ. ಈಗ ರಾಣಿಕೆಟ್ ಡಿಸೀಸು, ಬರ್ಡ್ ಫ್ಲೂ, ಇವಕ್ಕೆಲ್ಲ ವ್ಯಾಕ್ಸಿನೇಷನ್ ಮಾಡಿರ್ತೀವಿ. ಬಟ್ ಕೋಲ್ಡ್ಗೆ ನಾವು ಯಾವುದೇ ರೀತಿಯಾದಂಥ ವ್ಯಾಕ್ಸಿನೇಷನ್ ಮಾಡೋಕ್ಕಾಗಲ್ಲ. ಅದರಿಂದ ಏನಾಗುತ್ತೆ, ಅವಕ್ಕೆ ಈ ಕೋಲ್ಡ್ ಬಂದಂಥ ಸಮಯದಲ್ಲಿ ಅವುಗಳು ಸಾಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ಕೋಳಿಗಳು ಯಾವಾಗಲೂ ಬಾಯಿ ತೆಗೆದು ಉಸಿರಾಡ್ತಾ ಇರುತ್ತೆ. ತುಂಬ ವೀಡಿಯೋದಲ್ಲಿ ನಾನು ತಿಳಿಸಿದ್ದೀನಿ, ಆದರೂ ಕೂಡ ಇವಾಗಲೂ ತಿಳಿಸ್ತೀನಿ, ಬಾಯಲ್ಲಿ ಉಸಿರಾಡ್ತಾ ಇರುತ್ತೆ. ಸೊ ಅದಕ್ಕೆ ನನ್ನ ಒಂದು ಲೆಕ್ಕಾಚಾರದಲ್ಲಿ ಬಾಯಿ ತುಂಬ ಇಂಪಾರ್ಟೆಂಟು. ಸೇಮ್ ನಮ್ಮ ಮೂಗು ಯಾವ ರೀತಿ ಇರುತ್ತೆ, ಕೋಳಿಗಳಲ್ಲಿ ಇರುತ್ತೆ. ಅದು ಉಸಿರನ್ನ ಬಾಯಲ್ಲಿ ಉಸಿರಾಡ್ತಾ ಇರುತ್ತೆ. ಏನಕ್ಕೆ ಬಾಯಲ್ಲಿ ಉಸಿರಾಡುತ್ತೆ ಅಂದರೆ, ಅದ್ರ ಬಾಡಿ ಟೆಂಪ್ರೇಚರ್ನ ಅದು ಕಡಿಮೆ ಮಾಡ್ಕೊಳ್ಳೋಕ್ಕೆ, ಮತ್ತು ಅದ್ರ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋಕ್ಕೆ ಅದು ಬಾಯಲ್ಲಿ ಉಸಿರಾಡ್ತಾ ಇರುತ್ತೆ ಯಾವುದು ಕೋಳಿಗಳು. ಸೊ ಈ ಕೋಳಿಗಳಿಗೆ ಏನಾಗುತ್ತೆ ಅಂತಂದರೆ, ಫಸ್ಟು ಯಾವ ರೀತಿ ಅದು ಸಾಯುತ್ತೆ ಅನ್ನೋದನ್ನ ತಿಳಿಸ್ಬಿಡ್ತೀನಿ. ಆಮೇಲೆ ಅದಕ್ಕೆ ಮೆಡಿಸಿನ್ಸು ಮತ್ತು ಯಾವ ರೀತಿ ಪ್ರಿವೆನ್ಷನ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ತೀನಿ. ಕೋಳಿಗಳಿಗೆ ಕೋಲ್ಡ್ ಆದಂಥ ಸಮಯದಲ್ಲಿ ಅವು ಏನಾಗುತ್ತೆ ಅಂತಂದರೆ, ಈ ಸೇಮ್ ಮೂಗಿರುತ್ತಲ್ಲ ಕೋಳಿಗಳಲ್ಲಿ, ಅದ್ರ ಮೂಗಲ್ಲಿ ಸೇಮ್ ನಮಗೆ ಯಾವ ರೀತಿ ಫ್ಲೂಯಿಡ್ ಬರುತ್ತಲ್ಲ, ಅದಕ್ಕೂ ಫ್ಲೂಯಿಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ, ನಮಗೆ ಕಫ ಕಟ್ಟುತ್ತೆ. ಮೀನ್ಸ್ ಅದು ತೊಗಟೆ ಥರ ಈ ಫಸ್ಟು ಮೂಗಲ್ಲಿ ಸುರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಸ್ವಲ್ಪ ಕಫ ಕಟ್ಟಿ ಗಟ್ಟಿಯಾಗಿ ಆಗುತ್ತಲ್ಲ. ಸೊ ಅದೇ ರೀತಿ ಕೋಳಿಗಳಿಗೆ ಏನಾಗುತ್ತೆ, ಕೋಲ್ಡ್ ಬಂದಂತಾಗ ಸ್ಟಾರ್ಟಿಂಗು ಸ್ವಲ್ಪ ಬಾಯಲ್ಲಿ ಉಸಿರಾಡ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ, ಉಸಿರು ಈ ಅದ್ರ ಮೂಗಿರುತ್ತಲ್ಲ, ರೆಸ್ಪಿರೇಟರಿ ಟ್ರ್ಯಾಕ್ ಹತ್ರ ಒಂದು ವೈಟ್ ವ್ಯಾಕ್ಸ್ ರೀತಿ ಫಾರ್ಮೇಷನ್ ಆಗುತ್ತೆ. ಸೊ ಆ ಫಾರ್ಮೇಷನ್ನು ವೈಟ್ ವ್ಯಾಕ್ಸ್ ಫಾರ್ಮೇಷನ್ ಆಗಿದ್ದಂತೂ ಏನು ಮಾಡುತ್ತೆ ಅಂತಂದರೆ, ಮೂಗು ಮತ್ತು ಕಣ್ಣಿದೆ ನೋಡಿ, ಅದು ಎರಡನ್ನೂ ಬ್ಲ್ಯಾಕ್ ಮಾಡುತ್ತೆ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಮೇಜಲ್ಲಿ ಇದೆ. ಇದೆಲ್ಲದಕ್ಕೂ ಕಾರಣ ಕೋಲ್ಡೇನೆ. ಅದೇನು ಮಾಡುತ್ತೆ, ಮೂಗಲ್ಲಿ ಉಸಿರಾಡ್ತಾ ಕೋಲ್ಡ್ ಬರುತ್ತೆ, ಮೂಗಲ್ಲಿ ಉಸಿರಾಡೋಕ್ಕಾಗಲ್ಲ, ಅದು ಬಾಯಲ್ಲಿ ಉಸಿರಾಡ್ತಾ ಹೋಗುತ್ತೆ. ಆ ಕೋಲ್ಡು, ಆ ಲಿಕ್ವಿಡ್ ಅದ್ರ ಮೂಗಲ್ಲಿ ಬರ್ತಾ ಇದಂತೂ ವ್ಯಾಕ್ಸ್ ಆಗಿ ಕನ್ವರ್ಟ್ ಆಗಿ, ಸೇಮ್ ನಮ್ಮ ಥರನೇ ಮ್ಯೂಕಸ್ ನಮ್ಗೆ ಕನ್ವರ್ಟ್ ಆಗುತ್ತಲ್ಲ, ನಮ್ಮ ಕೋಲ್ಡ್ ಆಗೋದಂಥದ್ದು ನೀರಾಗಿ ಮ್ಯೂಕಸ್ ಆಗುತ್ತೆ, ಅವಕ್ಕೆ ವ್ಯಾಕ್ಸ್ ಆಗುತ್ತೆ. ವ್ಯಾಕ್ಸ್ ಆಗಿ ಕಣ್ಗಳಲ್ಲೆಲ್ಲ ತುಂಬಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಣ್ಗಳಲ್ಲೆಲ್ಲ ತುಂಬಕ್ಕೆ ಸ್ಟಾರ್ಟ್ ಆದಾಗ ಆ ವ್ಯಾಕ್ಸ್ ಏನು ಮಾಡುತ್ತೆ, ಕಣ್ಗಳನ್ನೇ ಅಕ್ವೈರ್ ಮಾಡಿಬಿಡುತ್ತೆ. ಯಾವುದನ್ನು, ಕೋಳಿ ಕಣ್ಗಳನ್ನ ನಾನು ತೋರಿಸ್ತಾ ಇದ್ದೀನಲ್ಲ ಇಮೇಜಲ್ಲಿ. ಸೊ ಇಷ್ಟು ಪ್ರಾಬ್ಲಮ್ ಎಲ್ಲ ಕೋಲ್ಡ್. ಸರಿ, ನೆಕ್ಸ್ಟು ವ್ಯಾಕ್ಸ್ ಆಗಿ ಅದು ಕಣ್ಣೇ ಬರದೇ ಇರೋ ಥರ, ಕಣ್ಣುಗಳು ಕಾಣದೇ ಇರೋ ಥರ ಮಾಡಿಬಿಡುತ್ತೆ ಕೋಲ್ಡು. ಅದಾದಮೇಲೆ ಏನಾಗುತ್ತೆ, ಅವಕ್ಕೆ ಮೇವು ತಿನ್ನೋಕ್ಕೆ ಕಣ್ಣು ಕಾಣಲ್ಲ, ಉಸಿರಾಟ ಆಡೋಕ್ಕೆ ಮೂಗು ಬ್ಲ್ಯಾಕ್ ಆಗಿರುತ್ತೆ, ಬಾಯಲ್ಲಿ ಏನೋ ಸ್ವಲ್ಪ ಉಸಿರಾಡ್ತಾ ಇರುತ್ತೆ. ಸರಿ, ಆ ಟೈಮಲ್ಲಿ ನಾವು ಸಿರಂಜಲ್ಲಿ ಮೆಡಿಸಿನ್ ಕೊಡೋಕ್ಕೆ ಹೋದರೆ ಕೋಳಿಗಳಿಗೆ, ಅದು ಉಸಿರಾಡ್ತಿರೋದೇ ಸ್ವಲ್ಪ ಇರುತ್ತೆ ಗ್ಯಾಪು. ಸೊ ಎಲ್ಲ ಕಂಪ್ಲೀಟಾಗಿ ವೈಟ್ ವ್ಯಾಕ್ಸು ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಆ ಟೈಮಲ್ಲಿ ನಾವು ನಿಧಾನಕ್ಕೆ ಡ್ರಾಪ್ ಬೈ ಡ್ರಾಪ್ ಹಾಕಬೇಕು. ಇಲ್ಲ ಅಂದರೆ ವೆಟರ್ನರಿ ಹಾಸ್ಪಿಟ್ಲಲ್ಲಿ ತಗೊಂಡೋಗಿ ಕೋಳಿಗಳಿಗೆ ಇಂಜೆಕ್ಷನ್ ಮಾಡಿಸ್ಬೇಕು. ಇವೆರಡೂ ಮಾಡಲಿಲ್ಲ ಅಂತಂದರೆ ಅವೇನಾಗುತ್ತೆ, ಕಣ್ಣು ಕಾಣಲ್ಲ, ಸೇಮ್ ಕಣ್ಗುಳ್ಳೆ ಕಂಪ್ಲೀಟಾಗಿ ಹೊಟ್ಟೋಗುತ್ತೆ. ಈ ವ್ಯಾಕ್ಸು ಕೋಳಿ ಕಣ್ಗುಳ್ಳೆ ತುಂಬ ತುಂಬ್ಕೊಂಡು ಕಣ್ಣೇ ಕಾಣದಿರೋ ಮಾಡಿಬಿಡುತ್ತೆ. ಅದಾಗಿ ಆಮೇಲೆ ಏನಾಗುತ್ತೆ, ಅವು ಸಾಯೋ ಸ್ಟೇಜ್ಗೆ ಹೋಗುತ್ತೆ. ನನ್ನ ಒಂದು ಅನುಭವದಲ್ಲಿ ಕೋಳಿಗಳಿಗೆ ಅತಿ ಹೆಚ್ಚಾಗಿ ಕೋಲ್ಡೇ ಬರುವಂಥದ್ದು. ಕೋಲ್ಡ್ ಬಂದಾಗ ಅದಕ್ಕೆ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂತಂದರೆ ಅದೇನಾಗುತ್ತೆ ಅಂದರೆ ಸಾಯೋ ಸ್ಟೇಜಸ್ಸು ತುಂಬಾ ಇರುತ್ತೆ. ಸೊ ಇಲ್ಲಿ ಹಿಂದೆ ಕಾಣ್ತಾ ಇರ್ಬೋದು. ಇದನ್ನು ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು, ಬರೋದು ಅಂಥದ್ದು ಸೆಕೆಂಡ್ ಸ್ಟೇಜು. ಬರೋದರ ರೀತಿ ಯಾವ ರೀತಿ ಪ್ರಿವೆಂಟ್ ಮಾಡೋದು ಅಂತಂದರೆ ಸ್ನೇಹಿತರೆ, ಈ ಟೈಮಲ್ಲಿ ಈ ಡಿಸೆಂಬರು, ಜನವರಿ, ಫೆಬ್ರವರಿ ಚಳಿಗಾಲದಲ್ಲಿ ಏನು ಮಾಡಬೇಕು, ಫಸ್ಟು
ನಿಮ್ಮ ಕೋಳಿ ಶೆಡ್ಡು ತುಂಬ ಶುಚಿಯಾಗಿ ಮೀನ್ಸ್ ನೀಟಾಗಿರೋ ಥರ ನೋಡ್ಕೊಳ್ಬೇಕು. ವಾರಕ್ಕೊಂದಿನಾದರೂ ಕ್ಲೀನ್ ಮಾಡಬೇಕು. ಸೆಕೆಂಡು ಒಂದು 5-6 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟಾಗಿ ಹೇಳ್ತೀನಿ. ಸೆಕೆಂಡಾಗಿ ಅವು ಎಲ್ಲಿ ಅದ್ರ ಗೂಡಿರುತ್ತಲ್ಲ ಅದನ್ನು ತುಂಬ ನೀಟಾಗಿ ಇಟ್ಕೊಂಡು ಅದಕ್ಕೆ ವಾರದಲ್ಲಿ ಒಂದು ದಿನನಾದರೂ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಸ್ಪ್ರೇ ಮಾಡಬೇಕು. ಅವಕ್ಕೆ ಕೋಳಿ ಶೆಡ್ಗೆ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಈಗ ವ್ಯಾಕ್ಸಿನೇಷನ್ಗಳು ನಾವು ವೈರಸ್ಸಿಗೆ ಮಾಡಿರ್ತೀವಿ, ರಾನಿಕೆಟ್ಟು, IBD, ಫೋಲ್ಫಾಕ್ಸು, ಇವಕ್ಕೆಲ್ಲ ವ್ಯಾಕ್ಸಿನೇಷನ್ ಮಾಡಿರ್ತೀವಿ. ಕೋಲ್ಡ್ಗೆ ನಾವು ಯಾವುದು ವ್ಯಾಕ್ಸಿನೇಷನ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ರೂಮ್ನ ತುಂಬ ಇಟ್ಕೋಬೇಕು. ಆಮೇಲೆ ಈ ಇಬ್ನಿ ಬರುತ್ತಲ್ಲ ಅದರಲ್ಲೇ ವಾಟರ್ ಕಂಟೆಂಟ್ ಇರುತ್ತೆ. ಅದರಲ್ಲೇ ತುಂಬ ಕೋಲ್ಡ್ ಇದ್ದಾಗ ಏನಾಗುತ್ತೆ, ಆ ಕುಡಿಯೋ ನೀರಲ್ಲೆಲ್ಲ ಬ್ಯಾಕ್ಟೀರಿಯಾಗಳೆಲ್ಲ ಬೇಗ ಮಲ್ಟಿಪ್ಲೈ ಆಗಿರುತ್ತೆ. ಬಿಸಿಲು ಕೋಲ್ಡ್ ಆದರೆ ಫಂಗಸ್ ಎಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀರಲ್ಲಿ. ಸೊ ಪ್ರತಿನಿತ್ಯ ನೀರನ್ನು ಬೆಳಗ್ಗೆ ಹೊತ್ತು ಚೇಂಜ್ ಮಾಡಬೇಕು. ನೀವು ಹಳೇ ನೀರನ್ನು ಯಾವುದೇ ಕಾರಣಕ್ಕೂ ಕೂಡ ಅವು ಕುಡಿಯೋಕ್ಕೆ ಬಿಡಬಾರ್ದು. ಆಮೇಲೆ ಈ ಇಬ್ನಿ ನೀರು ಇರುತ್ತಲ್ಲ ಅದು ಕೂಡ ಒಂದು ಕವರಲ್ಲಿ, ಒಂದು ಗ್ಲಾಸಲ್ಲಿ ಈ ರೀತಿ ಎಲ್ಲ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ನೀರುಗಳನ್ನ ನೀವು ಕುಡಿಯೋಕ್ಕೆ ಬಿಡಬಾರ್ದು. ರೂಮು ಫಸ್ಟ್ ಕ್ಲೀನ್ ಆಗಿರಬೇಕು. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸ್ಪ್ರೇ ಮಾಡಬೇಕು. ಮೂರನೇದು ತುಂಬ ಇಂಪಾರ್ಟೆಂಟಾಗಿ, ಬಿಸಿಲು ಬರೋಗಂಟ್ಲು ಕೋಳಿಗಳನ್ನ ನಿಮ್ಮ ಶೆಡ್ಡಿಂದ ಈಚೆ ಬಿಡಬಾರ್ದು. ಬಿಸಿಲು ಬರೋಗಂಟ್ಲು ನಿಮ್ಮ ಕೋಳಿಗಳನ್ನ ಶೆಡ್ಡಿಂದ ಈಚೆ ಬಿಡಬಾರ್ದು. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ನಿಮ್ದು ಏನಾದರೂ ಫುಲ್ ಕವರ್ ಆಗಿಲ್ಲ ಶೆಡ್ಡು, ನಾವು ಕೇಜ್ಗಳಲ್ಲಿ ಸಾಕ್ತಿದ್ದೀವಿ, ಇಲ್ಲ ಓಪನ್ ಟೈಪ್ ಇರುತ್ತೆ. ತುಂಬ ಜನ ಶೆಡ್ಗಳು ಓಪನ್ ಟೈಪ್ ಇರುತ್ತೆ. ನಮ್ಮದೇನೋ ರೂಮ್ ಇದೆ. ಓಪನ್ ಟೈಪ್ ಇರೋರು ಸುತ್ತ ಟಾರ್ಪಲ್ ಬಿಡಬೇಕು. ಈ ನೈಟು ಇಬ್ನಿ ಏರ್ ಹೋಗುತ್ತಲ್ಲ, ಸೊ ಆ ನೀರು ಒಳಗಡೆ ಕೋಳಿ ಶೆಡ್ಗೆ ಹೋಗದಿರೋ ಥರ ಸುತ್ತ, ನಿಮ್ಮದು ಚಿಕ್ಕದಾಗಾದರೂ ಇರಲಿ, ಒಂದು 4 ಅಡಿ 5 ಅಡಿ ಒಂದು ಕೇಜೇ ಇರಲಿ, ಆ ಕೇಜ್ ಸುತ್ತ ಪ್ಲಾಸ್ಟಿಕ್ ಟಾರ್ಪಲ್ಸ್ ಬರುತ್ತಲ್ಲ, ಗಾಳಿ ಹೋಗದಿರೋ ಥರ ನೈಟು ಆ ಕೋಳಿಗಳಿಗೆ ಬೆಚ್ಚಗಿರೋ ಥರ ಅರೇಂಜ್ಮೆಂಟ್ ಮಾಡಬೇಕು. ಸೊ ರೂಮ್ ಕ್ಲೀನ್ ಮಾಡಬೇಕು, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸ್ಪ್ರೇ ಮಾಡಬೇಕು, ಬಿಸಿಲು ಬರೋ ಗಂಟೆ ಈಚೆ ಬಿಡಬಾರ್ದು. 4ನೇದು, ಸುತ್ತ ಈ ಟಾರ್ಪಲ್ಗಳನ್ನ ಡಿಸೆಂಬರು, ಜನವರಿ, ಫೆಬ್ರವರಿ ನೈಟ್ ಟೈಮಲ್ಲಿ ಸುತ್ತ ಟಾರ್ಪಲ್ಗಳು ಇರಲೇಬೇಕು. ಚಿಕ್ಕ ಶೆಡ್ಡು ಚಿಕ್ಕ ಗೂಡಾದರೂ ಪರವಾಗಿಲ್ಲ, ದೊಡ್ಡ ಶೆಡ್ಡು ದೊಡ್ಡ ಗೂಡಾದರೂ ಪರವಾಗಿಲ್ಲ, ಇದನ್ನು ಮೇಂಟೈನ್ ಮಾಡಬೇಕು. ಅದೆಲ್ಲ ಮುಗಿಸ್ಕೊಂಡು ಬಂದರೂ ಇನ್ನೂ ಕೋಲ್ಡು ಬರ್ತಾ ಇದೆ ಅಂತಂದರೆ ಆಗಾಗ ಅವಕ್ಕೆ ಬಿಸಿನೀರು ಅಂತಂದರೆ, ಈಗ ಅವಕ್ಕೆ ಬಿಸಿನೀರು ಕೋಲ್ಡಲ್ಲಿ ಬಿಸಿನೀರು ಇಟ್ಟ ತಕ್ಷಣ ತಣ್ಣಾಗ್ಬಿಡುತ್ತೆ. ಆದಷ್ಟು ಬಿಸಿನೀರು ಯಾವ್ದಾದ್ರು ತುಂಬ ಡಿಸೀಸ್ ಬಂದು ತುಂಬ ಇಂಪಾರ್ಟೆಂಟು 5,000-10,000 ರೂಪಾಯಿನ ಕೋಳಿಗಳೆಲ್ಲ ಇರುತ್ತಲ್ಲ ಆ ಥರದ್ದು ಅಂತಂದರೆ ಸ್ವಲ್ಪ ಬಿಸಿನೀರನ್ನು ಕೂಡ ಕೊಡ್ಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಬೇರೆ ಕಡೆ ನೀವು ಸಾಕಿರೋ ಕೋಳಿಗಳನ್ನ ತಂದು ನಿಮ್ಮ ಒಂದು ಶೆಡ್ಗೆ ಬಿಡಬಾರ್ದು. ಸೊ ಇಷ್ಟೆಲ್ಲ ಪಾಯಿಂಟ್ಗಳನ್ನ ಮೈಂಡಲ್ಲಿ ಇಟ್ಕೋಬೇಕು. ನಾನು ಇದುವರೆಗೂ 2-3 ವರ್ಷದಲ್ಲಿ ಒಂದು ಕೋಳಿ ಕೂಡ ಹೊರಗಡೆಯಿಂದ ತಂದು ಬಿಟ್ಟಂಥದ್ದಿಲ್ಲ. ಬಿಟ್ಟು ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗೋಗಿದೆ. ಸೊ ಆ ರೀತಿ ತಂದು ಬಿಡಬೇಡಿ. ಅವಕ್ಕೆ ಕೋಲ್ಡ್ ಆಗಿದ್ರೆ, ಕೋಲ್ಡ್ ಆಗಿರಲಿ ಆಗದೇ ಇರಲಿ, ನೀವು ಹೊರಗಡೆಯಿಂದ ಒಂದು ಕೋಳಿನ ತಂದು ನಿಮ್ಮ ಈ ಟೈಮಲ್ಲಿ ಡಿಸೆಂಬರು, ಜನವರಿ, ಫೆಬ್ರವರಿ ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಕೋಳಿನ ತಂದು ಬಿಡಬಾರ್ದು. ಅವಕ್ಕೆ ಅಲ್ಲಿಂದ ನೀವು ತರಬೇಕಾದ್ರೆ ಡಿಸೀಸ್ ಇರುತ್ತೆ ಅನ್ನುವಂಥದ್ದು ಏನಿಲ್ಲ. ಅಲ್ಲಿ ನೀವು ಎಷ್ಟೇ ಚೆನ್ನಾಗಿರ್ಬೋದು ಕೋಳಿ, ಅದು ಆ ಹುಂಜ ಯಾವುದೋ ಒಂದು ಫೈಟ್ರ್ ಹುಂಜ ಎಷ್ಟೇ ಚೆನ್ನಾಗಿರ್ಬೋದು, ಬಟ್ ಅದನ್ನು ನೀವು ಇಲ್ಲಿ ತಂದು ಬಿಟ್ಟಾಗ ಈ ಎನ್ವಿರಾನ್ಮೆಂಟ್ಗೆ ಅದು ಸೆಟ್ ಆಗೋಲ್ಲ, ಈ ನೀರಿಗೆ ಅದು ಸೆಟ್ ಆಗೋಲ್ಲ. ಸೇಮ್ ನಮ್ಮ ಥರ ಹೆಂಗೆ ನಮಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸು ನೀರು ಚೇಂಜ್ ಆದಾಗ ಕೋಲ್ಡ್ ಆಗುತ್ತಲ್ಲ, ಸೊ ಅದೇ ರೀತಿ ಅವಕ್ಕೂ ಕೂಡ ಹೊಸ ಕೋಳಿಗಳಿಗೆ ನಮ್ಮ ಶೆಡ್ಡಲ್ಲಿ ತಂದು ಬಿಟ್ಟಾಗ ಅವಕ್ಕೂ ಕೋಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕೋಲ್ಡ್ ಎಲ್ಲ ಕೋಳಿಗಳಿಗೂ ಸ್ಪ್ರೆಡ್ ಆಗೋಕ್ಕೆ ಹೋಗುತ್ತೆ. ಸೊ ಇಷ್ಟು ಪಾಯಿಂಟ್ಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಇಷ್ಟು ಪ್ರಿವೆನ್ಷನ್ನು, ಯಾವುದೋ ಶೆಡ್ಡು ತೆಗಿಬಾರ್ದು, 10 ಗಂಟೆ ಬಿಸಿಲು ಬರೋ ಗಂಟ ರೂಮ್ನ ಕ್ಲೀನ್ ಮಾಡಬೇಕು, ಟಾರ್ಪಲ್ಗಳು ಬಿಡಬೇಕು, ಬೇರೆ ಕಡೆಯಿಂದ ಕೋಳಿ ತಂದು ಬಿಡಬಾರ್ದು, ಈ ರೀತಿ ಎಲ್ಲ ಇದು. ನೆಕ್ಸ್ಟು ಏನಂತಂದರೆ, ಆದಷ್ಟು ನ್ಯಾಚುರಲ್ಲಾಗಿ ವಾರಕ್ಕೊಂದಿನ 2 ದಿನ ಸಣ್ಣ ಈರುಳ್ಳಿ ಅಥವಾ ಬೆಳ್ಳುಳ್ಳಿ, ಶುಂಠಿ ಇದನ್ನು ತುಂಬ ಚೆನ್ನಾಗಿ ಕಟ್ ಮಾಡಿ, ಇಲ್ಲ ಮಿಕ್ಸಿಲಿ ಕಟ್ ಮಾಡಿ ಅಕ್ಕಿ ಜೊತೆಲಿ ಮಿಕ್ಸ್ ಮಾಡಿ ಕೊಡುವಂಥದ್ದು. ಸೊ ನಾವು ಯಾವ ರೀತಿ ಕಫ ಆದಾಗ ಶುಂಠಿ, ಈ ಜೇನು ಈ ರೀತಿ ಎಲ್ಲ ತಗೊಳ್ತೀವಿ ಕಾಸ್ಟ್ಲಿಯಾಗಿ, ಅವಕ್ಕೆ ನೀರಲ್ಲಿ ವಾರದಲ್ಲಿ 2-3 ದಿನ ನೀರಲ್ಲಿ ಅರ್ಶಿನ ಹಾಕಿ ಮಡಗುವಂಥದ್ದು. ಸೊ ಸಿಂಪಲ್ಲು, ವಾರದಲ್ಲಿ 2-3 ದಿನ ಅರ್ಶಿನ ಹಾಕಿ ಮಾಡುವಂಥದ್ದು. ಶುಂಠಿನ ಕಟ್ ಮಾಡಿ ತುಂಬ ಚಿಕ್ಕದಾಗಿ, ಅದು ತಿನ್ನಲಿಲ್ಲ ಶುಂಠಿದು ಅಂದರೆ ಚೆನ್ನಾಗಿ ಜಜ್ಜಿ ಪೌಡ್ರ್ ಮಾಡಿ ಅವು ಕುಡಿಯೋ ನೀರಲ್ಲಿ ಹಾಕುವಂಥದ್ದು. ಬೆಳ್ಳುಳ್ಳಿ, ಶುಂಠಿ, ಅರ್ಶಿನ ಈ 3 ಇಂಪಾರ್ಟೆಂಟು. ಅದು ಬಿಡ್ತು ಅಂದರೆ ಸೇಮ್ ನುಗ್ಗೆ ಸೊಪ್ಪು, ತುಂಬ ದಿನಗಳಿಂದ ತಿಳಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಆ ಎಲೆಗಳೆಲ್ಲ ಬೆಳೆಸುವಂಥದ್ದು, ಅದನ್ನು ಕಟ್ ಮಾಡಿ ಅವಕ್ಕೆ ಹಾಕುವಂಥದ್ದು, ಇವೆಲ್ಲ ಮಾಡಬೇಕು ನ್ಯಾಚುರಲ್ಲಾಗಿ. ಸೊ ಪ್ರಿವೆನ್ಷನ್ ಹೇಳಿದೆ. ಕೋಲ್ಡ್ ಆದಮೇಲೆ ಈ ರೀತಿ ಮಾಡಬೇಕು. 4ನೇದಾಗಿ, ತುಂಬ ಕಣ್ಣು ಏನಾದರೂ ಊತ ಕಂಡೈತೆ, ವ್ಯಾಕ್ಸು ತುಂಬ್ಕೊಂಡೈತೆ ಕಣ್ಣು ತುಂಬ ಅಂತಂದಾಗ ಸ್ನೇಹಿತರೆ, ಆ ವ್ಯಾಕ್ಸ್ನ ತೆಗಿಬೇಕು. ಒಂದು ಸ್ವಲ್ಪ ಗ್ಲೌಸ್ ಹಾಕ್ಕೊಂಡು ನಿಧಾನಕ್ಕೆ, ನೀವೇನಾದ್ರು ತುಂಬ ಫೋರ್ಸ್ ಮಾಡಿದ್ರೆ ಕಣ್ಣೇ ಕಿತ್ಕೊಂಡ್ಬಂದ್ಬಿಡುತ್ತೆ. ಸೊ ಆ ರೀತಿ ಮಾಡುವಂಥದ್ದು. ಆಮೇಲೆ ಕೋಳಿಗಳಿಗೆ ಎಲ್ಲ ಡಿಸೀಸ್ಗೂ ಸೇಮು, ರೆಕ್ಕೆ ಕೆಳಗೆ ಬಿಡುವಂಥದ್ದು, ಮೇವು ತಿಂದನೇ ಒಂದು ಸೈಡಲ್ಲಿ ಹೋಗಿ ನಿಂತ್ಕೊಳ್ಳುವಂಥದ್ದು, ಇದೇ ಕಾಮನ್ ಸಿಂಪ್ಟಮ್ಸೇ ಎಲ್ಲ ಡಿಸೀಸ್ಗೂ. ಸೊ ಇವನ್ನೆಲ್ಲ ನೋಟ್ ಮಾಡಿ ಯಾವುದು ಸ್ವಲ್ಪ ಡಲ್ ಇರುತ್ತೆ ಫಸ್ಟೇ ದಿನ ಅದನ್ನು ಸಪ್ರೇಟಾಗಿ ಹಾಕಿ ಎಂಡ್ರೋಫ್ಲಾಕ್ಸಿನ್ ಅಥವಾ ಮೆರಿಕ್ವಿನು ಇಲ್ಲ ಟೆಟ್ರಾಸೈಕ್ಲಿನ್ ಯಾವುದು ನಿಮ್ಮ ಡಾಕ್ಟ್ರು ತಂದು ಕೊಡ್ತಾರೆ ನೀರೆಲ್ಲ ಕುಡಿಸಿ ಅಂತ, ಅದನ್ನು ತಂದು ಸಪ್ರೇಟಾಗಿ ಇಟ್ಟಿರುವಂಥ ಕೋಳಿಗಳಿಗೆ
ಕೊಡಬೇಕು. ಇಷ್ಟು ಮಾಡಿದ್ರೆ ಅದನ್ನು ಈ ಚಳಿಗಾಲದಲ್ಲಿ ಕೋಳಿಗಳನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ. ಈಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಬೆಳಗ್ಗೆ ಹೊತ್ತು ಬಿಸಿಲು ಬರೋ ಗಂಟ ನಾವು ಈಚೆ ಬಿಡ್ತಾಯಿಲ್ಲ ಶೆಡ್ಡಿಂದ. ಕೆಳಗಡೆ ಗುಡ್ಸೋಕ್ಕಾಗಲಿಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಈ ಜೆಲ್ ಅಂತ ಈಟು ಯಾವುದು ಈ ಭತ್ತದ ಒಟ್ಟು ಇದನ್ನೆಲ್ಲ ಹಾಕಿ ಸ್ವಲ್ಪ ರೂಮು ಬೆಚ್ಚಗಿರೋ ಥರ ಎಲ್ಲ ಮಡಿಕೋಬೇಕು. ಸೊ ಇವೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು, ಈಗ ಒಂದೊಂದು ಕೋಳಿಗೂ 1,000 ಆ ರೀತಿ ಪ್ರೈಸ್ ಇರುತ್ತೆ. ಸೊ ಇವನ್ನೆಲ್ಲ ಒಂಥರ ಮೇಂಟೈನ್ ಮಾಡ್ಕೊಂಡು ಹೋದರೆ ಮಾತ್ರ ನೀವು ಈ ಚಳಿಗಾಲದಲ್ಲಿ ಕೋಳಿಗಳಿಗೆ ಕೋಲ್ಡ್ ಬರದಿರೋ ಥರ ನೀವು ಅವಾಯ್ಡ್ ಮಾಡ್ಬೋದು ಸ್ನೇಹಿತರೆ. ತುಂಬ ಜನ ಇತ್ತೀಚೆಗೆ ಪ್ರಾಬ್ಲಮ್ ಬಂದಾಗಲೇ ನನಗೆ ಫೋನ್ ಮಾಡ್ತೀರಾ, ಪರವಾಗಿಲ್ಲ ಮಾಡಿ, ತುಂಬ ಜನ ರಿಸೀವ್ ಮಾಡ್ತಾಯಿದ್ದೀನಿ. ಸೊ ಗೊತ್ತಾಯ್ತಲ್ಲ, ಕೋಲ್ಡ್ ಅನ್ನುವಂಥದ್ದು ಮೂಗಲ್ಲಿ ಸ್ಟಾರ್ಟ್ ಆಗುತ್ತೆ, ವ್ಯಾಕ್ಸ್ ಎಲ್ಲ ತುಂಬ್ಕೊಳ್ಳುತ್ತೆ, ಕಣ್ಣಿಗೆ ಸ್ಪ್ರೆಡ್ ಆಗುತ್ತೆ, ಕಣ್ಣು ಗುಳ್ಳೆನೇ ಹೊಟ್ಟೋಗುತ್ತೆ. ಆಮೇಲೆ ಅದಕ್ಕೆ ಮೇವು ತಿನ್ನೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಸತ್ತೋಗುತ್ತೆ. ನಾನು ಏನೇನು ಪಾಯಿಂಟ್ಸ್ ಎಲ್ಲ ಹೇಳಿದ್ದೀನಲ್ಲ, ನಿಧಾನಕ್ಕೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಈ 3 ತಿಂಗಳು ಆ ಪಾಯಿಂಟ್ಸ್ನೆಲ್ಲ ಫಾಲೋ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಕೋಳಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ಕಾಪಾಡ್ಬೋದು ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಇದೇ ರೀತಿ ಯಾವುದಾದ್ರು ಒಂದು ಫಾರ್ಮಿಂಗ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.